ದೊಡ್ಡಬಳ್ಳಾಪುರದಲ್ಲಿ ನಿರ್ಮಿಸಲಾಗಿರುವ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಶಿಬಿರ ಕಚೇರಿಯ ನೂತನ ಸಭಾಂಗಣದ ಉದ್ಘಾಟನೆ ಸಮಾರಂಭ ಏರ್ಪಡಿಸಲಾಗಿತ್ತು. ಭಾರತದ ಜಿಡಿಪಿಗೆ ಹಾಲು ಉತ್ಪಾದನಾ ಕ್ಷೇತ್ರದ 5% ಕೊಡುಗೆ ನೀಡುತ್ತಿದ್ದು, ಹೈನುಗಾರಿಕೆ ಕ್ಷೇತ್ರದ ದೇಶಾದ್ಯಂತ ಸುಮಾರು 8 ಕೋಟಿ ಕುಟುಂಬಗಳು ಬದುಕು ಹಸನಾಗಿದೆ. 2014-15ನೇ ಸಾಲಿನಲ್ಲಿ ದೇಶದ ಹಾಲು ಉತ್ಪಾದನೆಯ ಪ್ರಮಾಣ 146.3 ದಶಲಕ್ಷ ಟನ್ ಇತ್ತು. ಅದು 2021-22ನೇ ಸಾಲಿಗೆ 201.6 ದಶಲಕ್ಷ ಟನ್ಗೆ ಏರಿಕೆಯಾಗಿದೆ. ಕಳೆದ 10 ವರ್ಷಗಳಲ್ಲಿ ಹಾಲಿನ ಉತ್ಪಾದನೆಯ ದಾಖಲೆ 58% ಹೆಚ್ಚಳವಾಗಿದೆ. ಇದರ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಹೈನುಗಾರಿಕೆ ಕ್ಷೇತ್ರದ ಬಗ್ಗೆ ವಿಶೇಷ ಒಲವಿದ್ದು, ಮುಂದಿನ ದಿನಗಳಲ್ಲಿ ಹಾಲು ಉತ್ಪಾದಕರಿಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಿಂದ ಮತ್ತಷ್ಟು ಉತ್ತೇಜನ ಸಿಗಲಿದೆ. ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ರವರು ಆಗಮಿಸಿದ್ದರು. ಹಾಗೂ ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕ ಡಾಕ್ಟರ್ ಧೀರಜ್ ಮುರ್ರಾಜ್, ಸ್ಥಳೀಯ ಜನಪ್ರತಿನಿಧಿಗಳು, ಮುಖಂಡರು ಹಾಗೂ ಹಾಲು ಒಕ್ಕೂಟ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಮತ್ತಿತರರು ಭಾಗಿಯಾಗಿದ್ದರು.